ಲಾಸ್ಟ್ ವಿಡಿಯೋಲಿ ಗೆಟ್ ರೆಡಿ ವಿತ್ ಅಸ್ ನೋಡ್ಸೋದ್ನಲ್ವಾ. ಇವಾಗ ರೆಡಿಯಾಗಿ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀವಿ. ಸುಬ್ಬು ಅವರು ದೋಸೆ ಸುಟ್ಕೊಡ್ತಾ ಇದ್ದಾರೆ ನಮಗೆ. ನಿನ್ನೆನೇ ಕಲ್ತುಕೊಟ್ಟು ಇವತ್ತು ಮಾಡಿಕೊಡ್ತಿದ್ದಾರೆ. ಸರಿ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಅವಾಗೆ ನಮಗೆ 9:30 ಆ ಟೈಮ್ ಆಗೋಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಸಾಂಬಾರು ಚಟ್ನಿ ತಿಂದ್ಬಿಟ್ಟು ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಶಿಪ್ ಡೇಗೆ ಗರ್ಲ್ಸ್ ಟ್ರಿಪ್ ಥರ ಫಸ್ಟ್ ಟೈಮ್ ಹೋಗ್ತಾರೆ. ಅದಕ್ಕೆ ಸುಬ್ಬು ಹೇಳ್ತಿದ್ರು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಕಳಿಸ್ತಿರೋ ಸುಬ್ಬು ಅವರು ಕೂಡ. ಆಮೇಲೆ ಬಸ್ ಹೋಗಿದ ತಕ್ಷಣ ಇತ್ತು ಅಂತ ಹೇಳ್ಬಿಟ್ಟು ಹತ್ತುಬಿಟ್ಟು ಹೋಗ್ತಾ ಇದ್ದೀವಿ. ಅವಳು ಟಯರ್ಡ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡ್ತಿದ್ವಿ. ಈ ಥರ ನಾವಿಬ್ಬರೇ ಹೋಗ್ತಾ ಇರೋದು ಫಸ್ಟ್ ಟೈಮು. ಆಮೇಲೆ ಪುಂಗ್ನೂರಿಗೆ ಹೋಗಿ ಅಲ್ಲಿ ಇಳಿದು ಬಸ್ಗೋಸ್ಕರ ಇಲ್ಲೇ ತುಂಬ ಹೊತ್ತು ವೆಯ್ಟ್ ಮಾಡಿದ್ದೀವಿ. 1 ಅವರು. ಅದಕ್ಕೆ ಅಲ್ಲಿ ಕುತ್ಕೊಂಡು ಹೇಳ್ತಾಯಿದ್ದೀನಿ ಅಷ್ಟು ಜನದಲ್ಲಿ ಕೂಡ ವೀಡಿಯೋ ಮಾಡಬೇಕಂದ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರಲ್ವ. ಲಾಸ್ಟಿಗೆ ರೀಚ್ ಆದ್ವಿ. ಎಲ್ಗಪ್ಪ ಟೆಂಪಲ್ ಯಾವುದಪ್ಪ ಅಂದರೆ ಬೈಕ್ ಇವಾಗ ಬೆಟ್ಟ ಹತ್ಬೇಕು ನಾವು. ನೋಡೋಣ ಟೈಮ್ ಎಷ್ಟು? 2 o'clock. ಎಷ್ಟೊತ್ತಿಗೆ ಮೇಲೆ ಇರ್ತೀವಿ ನೋಡೋಣ. ಜಾಸ್ತಿ ಏನಿಲ್ಲ, ಈಸಿಯಾಗಿ ಹೋಗ್ಬಿಡ್ಬೋದು. ಕಮ್ ಲೆಟ್ಸ್ ಗೋ. ಬಾಯ್ಕೊಂಡ್ರೆ ಟೆಂಪಲ್ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ. ಗೊತ್ತಿಲ್ದಿರೋರಿಗೆ ಗಂಗಮ್ಮ ದೇವರು ಇರ್ತಾರೆ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಕುರಿ ಕೋಳಿ ಎಲ್ಲ ಕೂಡ ಬಲಿ ಕೊಡ್ತಾರೆ. ಇಲ್ಲಿ ಫಸ್ಟ್ ಎಂಟ್ರೆನ್ಸ್ ಆಗಿ ಸ್ಟಾರ್ಟಿಂಗಲ್ಲಿ ಹೋಗ್ತಾರೆ. ಸ್ವಲ್ಪ ಚಿಕ್ಕ ಚಿಕ್ಕ ಅಂಗಡಿ ಎಲ್ಲ ಇತ್ತು. ಅವಳು ಹ್ಯಾಟ್ ಟ್ರೈ ಮಾಡ್ತಿದ್ದಾಳೆ. ಸ್ವಲ್ಪ ಸ್ಟಾರ್ಟಿಂಗ್ ಸುಸ್ತಾಗ್ತಿದ್ದಾಳೆ. ಹೆಂಗಿದೆ? ಕಾಲು ನಿಂತಿದ್ದು. ಫಸ್ಟ್ ಬ್ರೇಕ್. ನಾವೆಷ್ಟು ಬ್ರೇಕ್ಸ್ ತೊಗೊಳ್ತೀವಿ ನೋಡ್ತೀನಿ. ಇದು ಆಂಧ್ರ ಆಗಿರೋದಕ್ಕೆ ಹಂಗೆ ಫುಲ್ ಜಾಸ್ತಿ ಬಿಸಿಲಿರ್ತಿರೋದಕ್ಕೆ ಕಾಲೆಲ್ಲ ಫುಲ್ ಸುಡ್ತಾ ಇತ್ತು. ಬ್ರೇಕ್ ತೊಗೊಂಡು ಹತ್ತಾ ಇದ್ವಿ. ಯುವರಾಣಿ ಮಹಾರಾಣಿ ತಗೊಳ್ಳಿ ಮೇಡಮ್. ನಾನು ಯಾವಾಗ ಬೆಟ್ಟ ಹತ್ತೀನಿ ಅವಾಗೆಲ್ಲ ಕೂಡ ಬೇಲ್ಪುರಿ ತೊಗೊಂಡು ತಿಂತೀನಿ. ಅದಕ್ಕೆ ಈ ಸಲ ಕೂಡ ತೊಗೊಂಡು ತಿಂತಾ ಇದ್ದೀವಿ. ನಾನು ಆಲ್ಮೋಸ್ಟ್ ವರ್ಷಕ್ಕೆ ಒಂದ್ಸರಿ ಹೋಗೋಕ್ಕೆ ತುಂಬಾ ಟ್ರೈ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಗಂಗಮ್ಮ ಅಂದರೆ. ಅದಕ್ಕೆ ಅಲ್ಲಲ್ಲಿ ಬ್ರೇಕ್ ತೊಗೊಂಡು ಹತ್ಕೊಂಡು ಹೋಗ್ತಾ ಇದೀವಿ. ಈ ಸಲ ಹೋಗೋಕ್ಕಾಗಿಲ್ಲ, 1.5 year ಆಗೋಯ್ತು ಅಂತ ಹೇಳ್ಬಿಟ್ಟು ಇವಾಗ ಇಬ್ಬರು ಜೊತೆಯಲ್ಲಿ ಹೋಗ್ತಾ ಇದೀವಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್.